ಯಾವ 5 ಸ್ಟಾರ್ ಹೋಟೆಲಲ್ಲೂ ಸಿಗಲ್ಲ ನಿಮ್ಗೆ ಇಷ್ಟು ಹೆಲ್ದಿ ಆಗಿರೋ ಫುಡ್. ಆರೋಗ್ಯಕರ ಬ್ರೇಕ್‌ಫಾಸ್ಟ್ ಹೌದು, ಪೌಷ್ಟಿಕಾಂಶದ ಸಮೃದ್ಧ ಮೂಲವಾಗಿದೆ ಮತ್ತು ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಫೈಬರ್‌ಗಳಲ್ಲಿ ಸಮೃದ್ಧವಾಗಿದೆ ಇದು. ಅಜೀರ್ಣ ಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ವಿರೇಚಕ ಗುಣದಿಂದಾಗಿ ಕರಳಿನ ಚಲನೆಯನ್ನು ಉತ್ತೇಜಿಸುವ ಮೂಲಕ ಮಲಬದ್ಧತೆಯನ್ನು ನಿವಾರಿಸಲು ಇದು ಸಹಾಯ ಮಾಡುತ್ತದೆ. ಗೈಸ್, ಏನ್ ಯೋಚನೆ ಮಾಡ್ತಿದ್ದೀರಾ? ಹಾಗೆ ಹೇಳ್ತಾನೆ ಹೋಗ್ತಾ ಇದ್ದಾರೆ ಏನ್ ಹಾಕಿರಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ಗೈಸ್ ಮುಂದಿನ ಭಾಗದಲ್ಲಿ. ಹಿಂದಿನ ವಿಡಿಯೋದಲ್ಲಿ ಬ್ಯಾಚುಲರ್ ಆಲೂ ಬಾತ್ ರೆಸಿಪಿಯನ್ನು ಶೇರ್ ಮಾಡಿದ್ದೆ. ಇವತ್ತೂ ಈ ರೆಸಿಪಿ ಬ್ಯಾಚುಲರ್ಗೆ ಅನ್ವಯಿಸುತ್ತದೆ. ಫಟಾಫಟ್ ಮಾಡ್ಕೋಬಹುದು. ಮಕ್ಕಳಿಗೂ ಕೂಡ ಹೆಲ್ದಿ ಆಗಿರೋ ಫುಡ್, ಬೇಗ ಮಾಡಬಹುದು. ಕಮ್ಮಿ ಇಂಗ್ರೀಡಿಯೆಂಟ್ಸ್ ಇಂದ ಫಟಾಫಟ್ ತಯಾರು ಮಾಡಬಹುದಾದ ರೆಸಿಪಿ ಇವತ್ತು ನಿಮ್ ಜೊತೆ ನಾನು ಶೇರ್ ಮಾಡ್ಕೊಂತಾ ಇದ್ದೀನಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಆರೋಗ್ಯ ಸಂಜೀವಿನಿ ಚಾನಲ್ಗೆ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಗೈಸ್. ಬನ್ನಿ ಗೈಸ್, ಈ ರೆಸಿಪಿಯನ್ನು ತಯಾರು ಮಾಡಲು ಏನೇನೆಲ್ಲ ಬೇಕು ಮತ್ತೆ ಹೇಗೆ ತಯಾರು ಮಾಡೋದು ಬನ್ನಿ ಹೇಳ್ಕೊಡ್ತೀನಿ. ನಾನು ಇವಾಗ 2 ಗ್ಲಾಸ್ ರೈಸ್ ಅನ್ನು ಬೌಲ್ ಮಾಡೋಕೆ ಇಟ್ಟಿದ್ದೀನಿ. 2 ಗ್ಲಾಸ್ ನಾನು ಇಟ್ಟಿದ್ದು. ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ಇರಬಹುದು. ಇಲ್ಲಪ್ಪ ನಾನು ಬೌಲ್ ಮಾಡೋದಿಲ್ಲ, ಮಿಕ್ಕಿದನ್ನ ತುಂಬಾ ಇದೆ, ರಾತ್ರಿಗೆ ಮಾಡಿದ್ದು ಹಾಗೆ ಇದೆ ಅಂದ್ರೆ ರಾತ್ರಿ ಮಿಕ್ಕಿದನ್ನದಿಂದನೂ ಮಾಡ್ಬೋದು. ನಾನು ಒಂದ್ ಬೌಲ್ ರೈಸ್ ತಗೊಂಡಿದ್ದೀನಿ, ರಾತ್ರಿ ಮಿಕ್ಕಿದ್ದು ಇತ್ತು. ಇದೇ ಇವಾಗ ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಗಾಯ್ಸ್, ಇದು ಅಚ್ಕಾರದ ಪುಡಿ ಅಂದ್ರೆ ಮಸಾಲೆ ಅಚ್ಕಾರ. ಇದು ಹೇಗ್ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ಈ ರೆಸಿಪಿನ ಶೇರ್ ಮಾಡ್ತೀನಿ. ನಾನು 2 ಟೀ ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ. ಕಡೆ ಕಾದಿದೆ. ನಿಮ್ಗೆ ತುಪ್ಪ ಬೇಕಂದ್ರೆ ತುಪ್ಪದಲ್ಲಿನೂ ಮಾಡ್ಕೋಬಹುದು, ಇಲ್ಲಾಂದ್ರೆ ಕೊಕೊನಟ್ ಆಯಿಲ್ ಅಲ್ಲಿ ಇದ್ರೂ ಮಾಡಬಹುದು. ಯಾವ್ದ್ರಲ್ಲಿ ಮಾಡಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಇದು ರೆಸಿಪಿ. ಇವಾಗ ಜೀರಿಗೆ ಸಾಸಿವೆ ಹಾಕಿದ್ದೀನಿ ನಾನು. ಇದ್ರ ಮೇಲೆ ಸ್ವಲ್ಪ ಇವಾಗ ಕರಿಬೇವನ್ನು ಹಾಕ್ಬೇಕು. ನೋಡಿ, ಈ ತರ ಚಿಟಪಟ ಅನ್ನೋ ಟೈಮಲ್ಲಿ ಒಂದ್ ಸ್ವಲ್ಪ ಕರಿಬೇವು ಹಾಕಿದ್ರೆ ಸಾಕು. ಹಸಿ ಕರಿಬೇವನ್ನೇ ಇರ್ಬೇಕು. ಈ ರೆಸಿಪಿಗಂತೂ ಹಸಿ ಕರಿಬೇವು ನೀವು ಎಷ್ಟು ಹಾಕ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ನಾನು ಹೇಳಿದ್ನಲ್ವಾ ಹಿಂದೆ ನಿಮ್ಗೆ, ಅದ್ರ ಬೆನಿಫಿಟ್ ಉದ್ದಿನ ಬೇಳೆಯಲ್ಲಿ ಇದೆ ನೋಡಿ. ಉದ್ದಿನ ಬೇಳೆ ನಾನು 1 ಬೌಲ್ ರೈಸಿಗೆ ಹಾಫ್ ಬೌಲ್ ಉದ್ದಿನ ಬೇಳೆ ತಗೊಂಡಿದ್ದೀನಿ. ಎಷ್ಟು ನೀವು ಉದ್ದಿನ ಬೇಳೆ ಹಾಕ್ತೀರ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ. ಕರಿಬೇವು ಉದ್ದಿನ ಬೇಳೆಯಿಂದಾನೇ ಇದು ತುಂಬಾ ಚೆನ್ನಾಗಿ ರುಚಿ ಬರುತ್ತೆ. ಜಾಸ್ತಿ ಮಸಾಲೆನೂ ಇಲ್ಲ, ಏನೂ ಇಲ್ಲ, ಈಸಿಯಾಗಿ ಮಾಡ್ಕೋಬಹುದು. ತುಂಬಾ ಟೇಸ್ಟಿ ಆಗಿರೋ ರೆಸಿಪಿ ಇದು. ಯಾರು ಬೇಕಾದ್ರೂ, ಚಿಕ್ಕ ಮಕ್ಕಳು ಬೇಕಾದ್ರೂ ಮಾಡಬಹುದು. ಅಷ್ಟೊಂದು ಟೇಸ್ಟಿ ಆಗಿರೋದು, ಅಷ್ಟೊಂದು ಸಿಂಪಲ್ ಆಗಿರೋದು ರೆಸಿಪಿ. ಇವಾಗ ನಾನು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಪುಟ್ಟಿ ಹಾಕ್ತಾ ಇದ್ದೀನಿ ಅದನ್ನ ಚಿಲ್ಲಿ ಪೌಡರ್. ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಚೆನ್ನಾಗಿ ಹುರ್ಕೊಳ್ಳೋಣ ಇದನ್ನ. ಅದು ಉದ್ದಿನ ಬೇಳೆ ಇದೆಯಲ್ಲ, ಸ್ವಲ್ಪ ಬ್ರೌನ್ ಹಾಕ್ಬೇಕು, ಲೈಟ್ ಬ್ರೌನ್ ಆದ್ರೆ ಸಾಕು. ಇವಾಗ ಇದನ್ನ ಸ್ವಲ್ಪ ಅರಿಶಿನ ಹಾಕ್ತೀನಿ, 1 ಚಿಟಿಕೆ ಅರಿಶಿನ. ನಾನು ಇದೇ ತರ ಬಾಕ್ಸ್ ಅಲ್ಲಿ ಹಾಕೋದು. ಅರಿಶಿನೂ ಚೆನ್ನಾಗಿ ಹಾಕ್ಬೇಕು ಇದಕ್ಕೆ. ಅದೊಂದ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅರಿಶಿನ ಇದೆ ಅಲ್ವಾ, ಅದನ್ನ ಹಸಿ ವಾಸನೆ ಹೋಗ್ಬೇಕು. ಹಸಿ ವಾಸನೆ ಹೋಗಿದ್ಮೇಲೆನೆ ಇದಕ್ಕೆ ಸ್ವಲ್ಪ ಹೊತ್ತು ಬಿಡ್ಬೇಕು. ಒಂದ್ ಹಾಗೆ ಗ್ಯಾಸ್ ಲೋ ಫ್ಲೇಮ್ ಅಲ್ಲಿ ಇರ್ಬೇಕು. ಫಾಸ್ಟ್ ಆಗಿದ್ರೆ ಸೀದೋಗುತ್ತೆ. ಲೋ ಫ್ಲೇಮ್ ಅಲ್ಲೇ ಹುರ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು. ಆಮೇಲೆ ಅಚ್ಕಾರದ ಪುಡಿ. ಇದು ಅಚ್ಕಾರದ ಪುಡಿ ನಾವು ಮನೆಯಲ್ಲೇ ಮಾಡೋದು. ಮಸಾಲೆ ಹಾಕಿದ್ಕೆ, ಕೊಬ್ಬರಿ ಎಲ್ಲ ಮಸಾಲೆ, ಅದನ್ನ ಇದು ರೆಸಿಪಿ ಮಾಡ್ತೀನಿ ಒಂದಿನ ನಿಮ್ಗೆ. ಹೇಳ್ತಾ ಹೋದ್ರೆ ತುಂಬಾ ಹೊತ್ತಾಗುತ್ತೆ, ಉದ್ದ ಆಗುತ್ತೆ ವಿಡಿಯೋ, ಟೈಮ್ ಜಾಸ್ತಿ ಆಗುತ್ತೆ. ಇವಾಗ ನಾನು ಏನ್ ಮಾಡ್ತೀನಿ, ಇದು ಫ್ರೈ ಆಗಿದೆ. ನಾನು 1 ಬೌಲ್ ರೈಸ್ ತಗೊಂಡಿದ್ನಲ್ವಾ, ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ನೋಡಿ, ಈ ತರ ಮಿಕ್ಸ್ ಮಾಡ್ಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಬೇಕು. ನಾನು ಹಾಕಿದ್ದೀನಿ ಉಪ್ಪನ್ನು. ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ ಗಾಯ್ಸ್. ಒಂದ್ಸಲ ಟ್ರೈ ಮಾಡಿ ನಿಮ್ ಮನೇಲಿ ನೋಡಿ. ನಾನು ತುಂಬಾ ಅಂದ್ರೆ ತುಂಬಾ ಮಾಡ್ತೀನಿ ಮನೇಲಿ ಇದನ್ನ. ಸಿಂಪಲ್ ಟಿಪ್ಸ್ ಆದ್ರೆ ರುಚಿ ತುಂಬಾ ಬರುತ್ತೆ. ಉದ್ದಿನ ಬೇಳೆ ಇದೆಯಲ್ವಾ, ಅದು ತಿನ್ನೋ ಟೈಮಲ್ಲಿ ಎಷ್ಟು ರುಚಿ ಕೊಡುತ್ತೆ ಅಂದ್ರೆ ಹೇಳಕ್ ಆಗಲ್ಲ, ಅಷ್ಟೊಂದು ರುಚಿ ಇರುತ್ತೆ. ನೀವು ತಿಂತಾ ಇದ್ರೆ ಸಾಕು, ಇನ್ನೊಂದ್ಸಲ ತಿನ್ಬೇಕು ಅಂತೀರಾ. 3 ಟೈಮ್ ಇದನ್ನೇ ತಿನ್ಬೇಕಂತ ಮನಸ್ಸು ಬರುತ್ತೆ ನಿಮ್ಗೆ ಈ ತರ ಮಾಡ್ಕೊಂತ ಇದ್ರೆ. ಏನ್ ಜಾಸ್ತಿ ಮಸಾಲೆನೂ ಇಲ್ಲ, ಜಾಸ್ತಿ ಖರ್ಚುನೂ ಇಲ್ಲ. ಸಿಂಪಲ್ ಮೆಥಡ್, ತುಂಬಾ ಲಾಭಕರವಾದ ರೆಸಿಪಿ. ಇವಾಗ ಸರ್ವ್ ಮಾಡ್ತೀನಿ ಬನ್ನಿ. ನಿಂಬೆ ನಾನು ಹಾಕಿದ್ದೀನಿ, ನಿಂಬೆ ಹಣ್ಣು ಇದರಲ್ಲಿ ಹಿಂಡಿದ್ದೀನಿ. ನಿಮ್ಗೆ ಬೇಕಾದ್ರೆ ಆಮೇಲೆ ತಿನ್ನೋ ಟೈಮಲ್ಲಿನೂ ನಿಂಬೆ ಹಣ್ಣನ್ನು ಇದ್ರ ಮೇಲೆ ಹಿಂಡ್ಕೊಂಡು ತಿನ್ಬೋದು. ನಾನು ಉಪ್ಪು, ನಿಂಬೆ ಹಣ್ಣು 2 ಹಾಕಿದ್ದೀನಿ. 1-2 ಮೆಣಸಿನ್ಕಾಯಿ ಇವಾಗ ಸರ್ವ್ ಮಾಡೋ ಟೈಮಲ್ಲಿ ಹುರಿದು ಅದ್ರಲ್ಲಿ ಮೇಲೆ ಇಟ್ಟಿದ್ದೀನಿ.
ನೋಡಿದ್ರಲ್ಲ ಗೈಸ್, ಈ ರೆಸಿಪಿ ಎಷ್ಟೊಂದು ಈಸಿ ಆಗಿದೆ, ಎಷ್ಟೊಂದು ಬೆನಿಫಿಟ್ ಇದೆ. ಉದ್ದಿನ ಬೇಳೆಯಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೇದನ್ನೋದು. ಉದ್ದಿನ ಬೇಳೆ ಬಾಯಿ ರುಚಿ ಹೆಚ್ಚಿಸುವ ಗುಣ ಮಾತ್ರವಲ್ಲ, ಅನೇಕ ಆರೋಗ್ಯದ ಗುಣಲಕ್ಷಣಗಳು ಹೊಂದಿದೆ ಇದರಲ್ಲಿ, ಉದ್ದಿನ ಬೇಳೆಯಲ್ಲಿ ಗೈಸ್. ಕರಿಬೇವು ಕೂದಲಿನ ಆರೋಗ್ಯಕ್ಕೆ, ಚರ್ಮದ ಆರೋಗ್ಯಕ್ಕೆ, ರಕ್ತಹೀನತೆ, ಎಲ್ಲ ರೋಗಕ್ಕೂ ರಾಮಬಾಣ ಕರಿಬೇವಿನ ಸೊಪ್ಪು. ನೋಡಿದ್ರಲ್ಲ ಗೈಸ್, ಸಿಂಪಲ್ ರೆಸಿಪಿ, ತುಂಬಾ ಕಮ್ಮಿ ಸಮಯದಲ್ಲಿ ಮಾಡ್ಕೊಂಡ್ ತಿನ್ನೋ ಅಂತ ಹೆಲ್ದಿ ಫುಡ್. ನಿಮ್ ಮನೇಲಿ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಆರೋಗ್ಯ ಸಂಜೀವಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.